MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಬಿಹಾರ ಚುನಾವಣೆ ಬಳಿಕ ಬಹಳ ಬದಲಾವಣೆ ಆಗುತ್ತೆ. ಬಿಹಾರ ಚುನಾವಣೆ ಆಗ್ಲಿ ಬದಲಾವಣೆ ಆಗುತ್ತೆ ನೋಡಿ ಅಂತ ಮಹತ್ವದ ಸುಳಿವನ್ನ ಕೊಟ್ಟಿದ್ದಾರೆ MLC ರಾಜೇಂದ್ರ ರಾಜಣ್ಣ. ಬೆಂಗಳೂರಿನಲ್ಲಿ KN ರಾಜಣ್ಣ ಪುತ್ರ ರಾಜೇಂದ್ರ ಕೊಟ್ಟಿರುವಂತ ಹೇಳಿಕೆ. ಸಚಿವ ಸಂಪುಟ ಪುನರ್ರಚನೆ ಆದ್ರೆ ಸ್ಥಾನ ಸಿಗುತ್ತೆ, ಶಾಸಕ KN ರಾಜಣ್ಣ ಅವರು ಸಚಿವರಾಗಬಹುದು ಅಂತ. ಅದನ್ನ ಯಾರೋ BJP ಅವರು ಅಥವಾ JDS ಅವರು ಹೇಳಿದ್ರೆ ಓಕೆ, ಆದ್ರೆ ಕಾಂಗ್ರೆಸ್ನಲ್ಲಿರುವಂಥ MLCನೇ ಹೇಳಬೇಕಾದ್ರೆ ಇಲ್ಲಿ ಯೋಚನೆ ಮಾಡಬೇಕಾಗುತ್ತೆ ಏನಾಗಬಹುದು ಬಿಹಾರ ಚುನಾವಣೆ ಆದ್ಮೇಲೆ. ರಾಜಣ್ಣ ಅವರು ಹೇಳಿದಂತ ನವೆಂಬರ್ ಕ್ರಾಂತಿ ಬಿಹಾರ್ ಎಲೆಕ್ಷನ್ ಆದ್ಮೇಲೆ ಬಹಳ ಬದಲಾವಣೆ ಆಗುತ್ತೆ. ಬಹಳ ಬದಲಾವಣೆ. ಏನ್ ಬದಲಾವಣೆ ಸರ್? ಬಿಹಾರ್ ಎಲೆಕ್ಷನ್ ಆಗ್ಲಿಲ್ಲ, ಕ್ಯಾಬಿನೆಟ್ ರಿಷಫಲ್, ಪವರ್ ಶೇರಿಂಗ್ ಏನು ಅಂತ ಕೇಳ್ತೇವೆ. ಬಿಹಾರ್ ಎಲೆಕ್ಷನ್ ಆದ್ಮೇಲೆ ಬದಲಾವಣೆಗಳು ಅಂತೂ ಇದೆ, ಖಂಡಿತವಾಗೂ ಆಗ್ಬಹುದು ಅಂತ ಅನ್ಕೊಂಡಿದ್ವಿ. ಈ ರಾಜ್ಯಾದ್ಯಂತನೂ ಮಾಡಿದ್ದಾರೆ, ಮೊನ್ನೆ ಶಿರಾ ತಾಲೂಕಿನಲ್ಲೂ ಮಾಡಿದ್ದಾರೆ. ಒಂದು ಏನು ತಪ್ಪು ಪಾಡದಲ್ಲೇ ಇದ್ದಂತವ್ರು ಇವತ್ತು ಮಂತ್ರಿಗಿರಿ ತೆಗೆದಿರೋದ್ರಿಂದ ಮುಂದೆ ಮಾಡುವಂತ ರೀಶಫಲ್ ಅಲ್ಲಿ ಮಾಡಿ ಅಂತ ಕೇಳ್ಕೊಂಡಿದ್ದಾರೆ. ಇನ್ನು DCM DK ಶಿವಕುಮಾರ್ ಅವರ ಟೆಂಪಲ್ ರನ್ ಬಗ್ಗೆ ಕೇಳಿದಾಗ DKಶಿ ದೇವಸ್ಥಾನಕ್ಕೆ ಹೋಗೋದ್ರಲ್ಲಿ ತಪ್ಪೇನಿಲ್ಲ, ಒಳ್ಳೆ ಅಧಿಕಾರ ಸಿಗ್ಲಿ ಅಂತ ಹೋಗಿರ್ಬೋದು. ಬೆಂಗಳೂರಿನಲ್ಲಿ MLC ರಾಜೇಂದ್ರ ರಾಜಣ್ಣ ಹೇಳಿಕೆ ಕೊಟ್ಟಿದ್ದಾರೆ. ಯಾರು CM ಎಂದು CLP ಸಭೆಯಲ್ಲಿ ನಿರ್ಧಾರ ಆಗುತ್ತೆ, ಶಾಸಕಾಂಗ ಪಕ್ಷದ ಸಭೆ ಕರೀಲಿ ಅಂತ ರಾಜೇಂದ್ರ ಹೇಳಿದರು. ಶಾಸಕರು CLP ನಾಯಕನನ್ನ ಆಯ್ಕೆ ಮಾಡ್ತಾರೆ, ಸಭೆಯಲ್ಲಿ ಆಯ್ಕೆಯಾದವರು ಮುಂದೆ CM ಆಗ್ತಾರೆ ಅಂತ. ನಾನು ಹೋಗ್ತೀನಿ, ನೀವು ಹೋಗ್ತೀರಪ್ಪ, ಒಳ್ಳೇದಾಗ್ಲಿ ಅಂತ ಹೋಗ್ತಾರೆ. ನೀವು ಹೋಗ್ತೀನಿ, ನಾನು ಹೋಗ್ತೀನಿ. ಅಲ್ಲ ಈಗ ಯಾರಾದ್ರೂ ಹೋಗ್ಲಿ, ದೇವಸ್ಥಾನಕ್ಕೆ ಹೋಗೋದ್ರಲ್ಲಿ ಏನು ತಪ್ಪಿಲ್ಲ. ಅದು ಅವ್ರಿಗೇನೋ ಅರ್ಕೆ ಇರುತ್ತೆ, ಅರ್ಕೆ ತೀರ್ಸೋದಕ್ಕೆ ಹೋಗ್ಬೋದು. ಇಲ್ಲ ಮುಂದೆ ನಾನು ಏನೋ ಒಂದು ಒಳ್ಳೆ ಅಧಿಕಾರ ಸಿಗ್ಲಿ ಅಂತಾನೂ ಹೋಗ್ಬೋದು. ಆಯ್ತು, ಅದು ಶಾಸಕಾಂಗ ಸಭೆ ಕರಿಬೇಕಲ್ಲ. ಶಾಸಕಾಂಗ ಸಭೆ ಕರೆದ್ಮೇಲೆ ಅಲ್ಲಿ ಶಾಸಕರು ಯಾರನ್ನ CLP ನಾಯಕರಾಗಿ ಆಯ್ಕೆ ಮಾಡ್ತಾರೆ, ಅವರು ಮುಂದಿನ ಮುಖ್ಯಮಂತ್ರಿ. ಪ್ರಸನ್ನ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಪ್ರಸನ್ನ, ಇದೀಗ ಈ ಬದಲಾವಣೆ ಆಗುತ್ತೆ ಬಿಹಾರ ಚುನಾವಣೆ ಆದ್ಮೇಲೆ ಅನ್ನೋದನ್ನ BJP ಅಥವಾ JDSನ ನಾಯಕರು ಹೇಳ್ತಾ ಇದ್ರೆ ಓಕೆ, ಅದನ್ನ ಅಕ್ಸೆಪ್ಟ್ ಮಾಡಬಹುದು. ಆದ್ರೆ ಕಾಂಗ್ರೆಸ್ನ ನಾಯಕರುಗಳಿಂದಲೇ ಇಂಥ ಮಾತುಗಳು ಬರ್ತಾ ಇರೋದು. ಅದರಲ್ಲೂ ರಾಜಣ್ಣ ಪುತ್ರ ಅವರು ಮಾತನಾಡಿದ್ದಾರೆ. ಈಗ ಏನಿದು ಬದಲಾವಣೆ ಆಗುತ್ತೆ ಅನ್ನೋದು, ಜೊತೆಗೆ DKಶಿ ಟೆಂಪಲ್ ರನ್ ಬಗ್ಗೆ ಕೂಡ ಮಾತನಾಡಿದ್ರು ಅಂತ ಈ ಸಂದರ್ಭದಲ್ಲಿ. ಅವಿನಾಶ್, ಕಾಂಗ್ರೆಸ್ನಲ್ಲಿ ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಬೆಳವಣಿಗೆಗಳು ಕಂಡುಬರುತ್ತೆ ಅನ್ನೋ ಬಗ್ಗೆ ಕಾಂಗ್ರೆಸ್ನ ನಾಯಕರಿಗೆ ಎಲ್ರಿಗೂ ಕೂಡ ಒಂದು ಸ್ಪಷ್ಟತೆ ಇಲ್ಲ. ಅವರವರ ಲೆಕ್ಕಾಚಾರದ ಆಧಾರದ ಮೇಲೆ ಹೇಳಿಕೆಗಳನ್ನ ಕೊಡ್ತಾ ಬರ್ತಾ ಇದ್ದಾರೆ. ಆದ್ರೆ ಬಿಹಾರದ ಚುನಾವಣೆ ಅನ್ನುವಂಥದ್ದು ಕಾಂಗ್ರೆಸ್ನ ಬೆಳವಣಿಗೆಗಳ ಮಟ್ಟಿಗೆ ಒಂದು ಕ್ರೂಷಿಯಲ್ ಪಾಯಿಂಟ್ ಆಗುತ್ತೆ ಅನ್ನೋದ್ರಲ್ಲಿ ಯಾವುದೇ ರೀತಿಯ ತಪ್ಪಿಲ್ಲ ಮತ್ತು ಅದರಲ್ಲಿ ಎರಡನೇ ಮಾತಿಲ್ಲ. ಬಿಹಾರದ ಚುನಾವಣೆಯ ಫಲಿತಾಂಶದ ಬಳಿಕ ರಾಜ್ಯ ಕಾಂಗ್ರೆಸ್ನ ಬೆಳವಣಿಗೆಗಳ ಬಗ್ಗೆ AICC ನಾಯಕರು ಗಮನ ಹರಿಸೋದ್ರ ಬಗ್ಗೆ ಈಗಾಗಲೇ ಒಂದಷ್ಟು ಮುನ್ಸೂಚನೆಯನ್ನು ಕೊಟ್ಟಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಆ ದಿಕ್ಕಿನಲ್ಲಿ ಏನೆಲ್ಲ ಬೆಳವಣಿಗೆಗಳು ಆಗಬಹುದು ಅನ್ನೋ ಬಗ್ಗೆಯೂ ಕೂಡ ತಮ್ಮ ತಯಾರಿನ ಮಾಡ್ಕೊಳ್ತಿದ್ದಾರೆ. ಇನ್ನೊಂದು ಕಡೆ ಬಿಹಾರದ ಚುನಾವಣೆ ಬಳಿಕ ಪವರ್ ಶೇರಿಂಗ್ ವಿಚಾರ ಮುನ್ನೆಲೆಗೆ ಬರಬಹುದು ಅನ್ನುವಂತ ಲೆಕ್ಕಾಚಾರವನ್ನ DK ಶಿವಕುಮಾರ್ ಅವರು ಇಟ್ಕೊಂಡಿದ್ದಾರೆ. ಅಂದ್ರೆ ಹೇಳಿ ಕೇಳಿ ನವೆಂಬರ್ 15ರಿಂದ ನವೆಂಬರ್ 20-21 ಒಳಗಾಗಿ ಒಂದಷ್ಟು ಮಹತ್ವದ ಬದಲಾವಣೆಗಳು ರಾಜ್ಯ ಕಾಂಗ್ರೆಸ್ನಲ್ಲಿ ಆಗ್ತವೆ, ಸರ್ಕಾರದ ಮಟ್ಟದಲ್ಲಿ ಆಗುತ್ತೆ ಅನ್ನುವಂತಹ ನಿರೀಕ್ಷೆಗಳನ್ನ ಕಾಂಗ್ರೆಸ್ನ ನಾಯಕರು ಇಟ್ಕೊಂಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಇರುವಂತದ್ದು ಸಚಿವ ಸಂಪುಟ ಪುನರ್ರಚನೆ ವಿಚಾರ. ಬಹುತೇಕ ಈಗಾಗಲೇ ಮುಖ್ಯಮಂತ್ರಿಗಳು ಕೂಡ ಸ್ಪಷ್ಟಪಡಿಸಿದ ಹಾಗೆ ನವೆಂಬರ್ 20-21ಕ್ಕೆ ಸರ್ಕಾರ ರಚನೆಯಾಗಿ 2.5 ವರ್ಷ ಕಂಪ್ಲೀಟ್ ಆಗುತ್ತೆ. ಅದಾದ ಬಳಿಕ ಒಂದು ಹೊಸ ತಂಡವನ್ನ ಕಟ್ಟಿಕೊಂಡು ಸರ್ಕಾರವನ್ನ ಮುನ್ನಡೆಸಬೇಕು ಅನ್ನುವಂಥದ್ದು ಸಿದ್ದರಾಮಯ್ಯನವರ ಇರಾದೆ. ಅದಾದ ಬಳಿಕ ಅಧಿಕಾರ ಹಂಚಿಕೆಯ ವಿಚಾರವೂ ಕೂಡ ಮುನ್ನೆಲೆಗೆ ಬರುತ್ತೆ ಅನ್ನುವಂಥದ್ದು DK ಶಿವಕುಮಾರ್ ಅವರು ಬಹಳಷ್ಟು ನಂಬಿಕೊಂಡಿರುವಂತಹ ಸಂಕಲ್ಪ ಶಕ್ತಿಯ ಮೇಲೆ ಅವರು ಹೇಳ್ತಾ ಇರುವಂತಹ ಅಥವಾ ಅವರು ನಂಬಿಕೊಂಡಿರುವಂತಹ ನಂಬಿಕೆ. ಇದೆಲ್ಲದರ ಆಧಾರದ ಮೇಲೆ ಇದೀಗ ವಿಧಾನ ಪರಿಷತ್ ಸದಸ್ಯರಿರ್ಬೋದು, ಉಳಿದಂತಹ ಸಚಿವರು ಇರ್ಬೋದು, ಬೇರೆ ಬೇರೆ ಕಾಂಗ್ರೆಸ್ನ ನಾಯಕರು ಎಲ್ಲರೂ ಕೂಡ ನವೆಂಬರ್ 14ರ ಬಿಹಾರದ ಚುನಾವಣೆಯ ಫಲಿತಾಂಶದ ಬಳಿಕ AICC ನಾಯಕರು ರಾಜ್ಯ ಕಾಂಗ್ರೆಸ್ನ ಕಡೆ ಗಮನವನ್ನು ಹರಿಸ್ತಾರೆ. ಅದಾದ ಬಳಿಕ ಒಂದಷ್ಟು ಮಹತ್ವದ ಬದಲಾವಣೆಗಳಾಗ್ತವೆ ಅನ್ನುವಂತ ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ. ಆದ್ರೆ ಇಂಥದ್ದೇ ಬದಲಾವಣೆ ಅನ್ನೋ ಬಗ್ಗೆ ಯಾರಿಗೂ ಕೂಡ ಒಂದು ಸ್ಪಷ್ಟ ಚಿತ್ರಣ ಇಲ್ಲ. ಸಚಿವ ಸಂಪುಟ ಪುನರ್ರಚನೆ ಆಗುವಂಥದ್ದು ಖಚಿತ ಅಂತ ಹೇಳಲಾಗ್ತಾ ಇದ್ರು ಕೂಡ ಅದು ಅಷ್ಟು ಸುಲಭದ ಸಾಧ್ಯನಾ, ಅಥವಾ ಪವರ್ ಶೇರಿಂಗ್ ವಿಚಾರ ಮುನ್ನೆಲೆಗೆ ಬಂದರೂ ಕೂಡ ತಕ್ಷಣಕ್ಕೆ ಹೈಕಮಾಂಡ್ ಅದನ್ನ ಬಗೆಹರಿಸೋದಕ್ಕೆ ಸಾಧ್ಯನಾ? ಇದೆಲ್ಲದಕ್ಕೂ ಕೂಡ ಕಾಲವೇ ಉತ್ತರ ಹೇಳಬೇಕು. ಅವಿನಾಶ್, ಧನ್ಯವಾದ ಪ್ರಸನ್ನ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, MDH